ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ. ನಾನು ಮೀನಾ. ಫ್ರೆಂಡ್ಸ್, ನಾವಿವತ್ತು ಹಾಲಿನ ಪೌಡರಿಂದ ಬರ್ಫಿನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. 1 ಕಪ್ಪಷ್ಟು ಸಕ್ಕರೆ, 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ನಾನು ಹಾಲಿನ ಪೌಡ್ರನ್ನ ತೊಗೊಂಡಿದ್ದೀನಿ. ನಾವು 2 ಕಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹಾಲಿನ ಪೌಡ್ರು. ನೋಡಿ, ದಪ್ಪದಾಗಿರುವಂಥದ್ದು ಕಡಾಯಿನ ತೊಗೊಳ್ಳಿ ನೀವು. ನೋಡಿ, ತಳ ಹಿಡಿದ್ಬಿಡುತ್ತೆ ಬೇಗ. ದಪ್ಪಂದಾಗಿರುವಂಥದ್ದನ್ನೇ ತೊಗೊಳ್ಳಿ ನೀವು. ಇವಾಗ ನಾನು 1 ಕಪ್ಪಷ್ಟು ಹಾಲಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಸಣ್ಣ ಬಾಟ್ಲದಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಮೊದಲೇ ಹಾಲಿನ ಪೌಡ್ರು ಸ್ವೀಟಾಗಿರುತ್ತೆ ಫ್ರೆಂಡ್ಸ್. ನೀವು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಸಕ್ಕರೆನ. ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ನೀವು ಹಾಕ್ಕೊಳ್ಬೋದು ಇನ್ನೊಂದು ಸ್ವಲ್ಪ ಕೂಡ. ಕಾಸಿ ಆರಿಸಿ ತೊಗೊಂಡಿದ್ದೀನಿ ನಾನು ಹಾಲನ್ನು. ಇವಾಗ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಗಂಟು ಇಲ್ಲದೆ ಇರೋ ಹಾಗೆ ನಾನು ಮಿಕ್ಸ್ ಮಾಡ್ಕೊತೀನಿ. ಈಗ ತುಪ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು 2 ಸ್ಪೂನಷ್ಟು, ಸಣ್ಣ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀನಿ ತುಪ್ಪನ. ನೀವು 4 ಸ್ಪೂನ್ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಇವಾಗ ಅದೇ ಸ್ಪೂನಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಹಾಕೋಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. ನೋಡಿ, ಸಣ್ಣ ಮಕ್ಕಳು ನಿಮ್ಮ ಮನೇಲಿ ಇದ್ದರೆ ಈ ಥರ ಹಾಲಿನ ಪೌಡರು ಅಂಗನವಾಡಿಯಲ್ಲಿ ಕೊಡ್ತಾರೆ, ಕೇಳಿ ತಗೊಳ್ಳಿ ನೀವು. ಹಾಲಿನ ಪೌಡರಿಂದ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈ ಬರ್ಫಿನ. ಗ್ಯಾಸನ್ನು ಆದಷ್ಟು ಕಡಿಮೆನೇ ಇಟ್ಕೊಳ್ಳಿ, ಯಾಕಂದರೆ ಸೀದೋಗಿಬಿಡುತ್ತೆ. ಇದು ಬೇಗನೆ ಸೀದೋಗಿಬಿಡುತ್ತೆ. ಅದಕ್ಕೆ ತಳ ಬಿಡದೇ ಚೆನ್ನಾಗಿ ತಿರುತ್ತಾ ಇರಬೇಕು ನಾವಿವಾಗ. ನೋಡಿ, ನಾವು ಒಂದು ಸ್ವಲ್ಪನೂ ಕೈ ಬಿಡದೇನೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್, ಪರವಾಗಿಲ್ಲ. ಆದರೂ ನಾವು ಚೆನ್ನಾಗಿಯೇ ಮಾಡ್ಕೊಳ್ಬೋದು. ನೀವು ಏಲಕ್ಕಿ ಪೌಡ್ರ್ ಬೇಕಾದರೂ ಹಾಕ್ಕೊಳ್ಳಿ. ನಾನು ಕೂಡ ಏಲಕ್ಕಿನೇ ಜಜ್ಜಿಬಿಟ್ಟು ಹಂಗೆ ಹಾಕಿದ್ದೀನಿ ಏಲಕ್ಕಿನ. ನೋಡಿ, ಈ ಥರ ಕಲಿಸ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ. ನಮಗೆ ಗೊತ್ತಾಗುತ್ತೆ ಆಗಲೇ. ಈ ಥರ ಕೈಗೆಲ್ಲ ಅಂಟೋದೇ ಇಲ್ಲ. ನೋಡಿದ್ರಲ್ವ ಎಷ್ಟು ಗಟ್ಟಿಯಾಗಿದೆ ಅಂತ. ಇವಾಗ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನೋಡಿ, ಇವಾಗ ತಣ್ಣಗಾಗಿದೆ ಅಲ್ವಾ. ಇದನ್ನು ಬೇಕಾದರೂ ನೀವು ನೆಲಕ್ಕೆ ನಾವು ಮೈದಾ ಹಿಟ್ಟು ನಾದ್ತೀವಲ್ಲ ಅದೇ ಥರನೇ ನೀವು ನಾದ್ಕೊಳ್ಬಹುದು. ಇಲ್ಲ ಚೆನ್ನಾಗಿ ಬಂದಿದೆ ಅಂದರೆ ಇಷ್ಟೇ, ಪರವಾಗಿಲ್ಲ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಅದು ಆರ್ಕೊಂಡ್ಮೇಲೆ ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಅದನ್ನೇ ಇವಾಗ ನಾವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಬಿಟ್ಟು ಈ ಥರ ರೌಂಡಾಗಿ ಉಂಡೆನ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, ಕೈ ಸ್ವಲ್ಪನೂ ಅಂಟ್ತಾನೇ ಇಲ್ಲ, ಅಷ್ಟು ಈಸಿಯಾಗಿ ಬಂದಿದೆ ಈ ಬರ್ಫಿ. ನೋಡಿ, ಸ್ವಲ್ಪ ಎಲ್ಲ ತಣ್ಣಗಾದ ತಕ್ಷಣ ಈ ಥರ ಗಟ್ಟಿಯಾಗಿದೆ. ಅದು ಸ್ವಲ್ಪ ನೀವು ಮೈದಾ ಹಿಟ್ಟು ನಾದ್ತಿರಲ್ಲ ಅದೇ ಥರನೇ ನೀವು ನಾದ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಈ ಥರ ಉಂಡೆಯಾಗಿ ಮಾಡಿಕೊಳ್ಳೋಣ ನಾವು. ನೀವು ಯಾವ ಶೇಪಲ್ಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು ಇದನ್ನು. ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ. ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿನೇ ಮಾಡ್ಕೊಳ್ಬೋದು ಅಂತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ಲೈಕ್ ಮಾಡಿ ಒಂದು.
ನೋಡಿ ಇದಕ್ಕೆ ಮೇಲೆ ಬಾದಾಮಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ.